ಗುರುಶಂಭುಲಿಂಗನ ಸ್ವರೂಪಿಗಳಾದ ಶ್ರೀಗಳವರ ಶ್ರೀಚರಣ ಕಮಲವನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದ್ಗುರು ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಜಗದ್ಗುರು ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮೀಜರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಜಗನ್ಮಾತೆಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಂಥ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಶಿವವತಾರಿ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ, ಬ್ರಹ್ಮವೇದಿ ಉಪಸ್ಥಿತರಾದ ನಿತ್ಯಾನಂದ ಮಹಾಸ್ವಾಮೀಜಿಯವರ ಮಲೇಶ್ವರ ಶರಣರ ಶ್ರೀಚರಣಗಳಿಗೆ ಅನೇಕ ವಂದನೆಗಳನ್ನು ಸಮರ್ಪಿಸಿ, ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗನಿಗೆ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ, ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಗಳು ವಿಚಾರಕ್ಕೆ ಇಟ್ಟುಕೊಂಡ ವಿಷಯವು ಹಿತವಾಗುವುದು ಇಹಪರದಳು ಧರ್ಮರತಿ ಎನ್ನುವ ಈ ವಿಚಾರವನ್ನೇ ಇಂದಿನ ಅಧಿಕರಣವಾಗಿಟ್ಟುಕೊಂಡ ವಿಷಯವು ಇಹ ಪರದಳು ಹಿತವಾಗುವುದು. ಇದು ಪ್ರಶ್ನೆ. ಇದು ಈ ಪ್ರಶ್ನೆಯಲ್ಲಿ ಭಾಳ ಮರ್ಮವಾಗಿ ನಿಜಗೊಂಡ್ರು ಅರ್ಥ ಇಡ್ತಾರೆ. ಪ್ರತಿಯೊಬ್ಬ ಮಾನವನು ಇಹದಲ್ಲಿನೂ ನಾನು ಸುಖವಾಗಿರಬೇಕು, ಈ ದೇಹವು ತ್ಯಾಗಾನಂತರ ಈ ದೇಹವು ಇಲ್ಲೇ ಹೋಗೋದೇ. ಇದು ಹುಟ್ಟೇತಂದ್ರೆ ಇದು ಸಾವುದದು. ಜಾತಶಮರಣಂ ಧ್ರುವಂ ವೃತ್ತಶ್ಚ. ಮತ್ತು ಹೋಗೋದಾದ್ರಿ ಅಂದ್ರೆ ಲಿಂಗ ಶರೀರ ಅಂತ. ನಾವು ಯಾವ್ಯಾವ ಕರ್ಮಗಳನ್ನು ಮಾಡೇವಿ ಆಯಾಯ ಕರ್ಮಾನುಗುಣವಾಗಿ ಜೀವನು ಆಯಾಯ ಲೋಕಕ್ಕೆ ಹೋಗಿ ಆಯಾಯ ಲೋಕಕ್ಕೆ ಇರ್ತಾನೆ. ಹಂಗೆ ನಾನು ಇಲ್ಲಿನೂ ಸುಖವಾಗಿರಬೇಕು, ಪರಲೋಕದಲ್ಲಿನೂ ಸುಖವಾಗಿರಬೇಕು. ಅದಕ್ಕೆ ಇಹ ಪರದೊಳು ಹಿತವಾಗುವುದು. ಹಿತ ಅಂದ್ರೆ ಸುಖ. ಪ್ರತಿಯೊಬ್ಬರ ಸುಖವನ್ನೇ ಬಯಸುತ್ತೇವೆ ನಾವು, ಇಲ್ಲ ಅನ್ನೋಲ್ಲ, ಸುಖವನ್ನು ಬಯಸುತ್ತೇವೆ. ಆ ಸುಖವು ನಮಗೆ ಪ್ರಾಪ್ತವಾಗಬೇಕಂದ್ರೆ ಯಾವ ಸಾಧನವನ್ನು ಮಾಡುವುದರಿಂದ? ಈಗ ಮನೆಯಲ್ಲಿ ನೀವು ಅಡುಗೆ ಮಾಡಬೇಕಂದ್ರೆ ಪೇಟೆ ಒಳಗೆ ಎಲ್ಲ ಸಾಮಗ್ರಿಯ ತಂದು ಅದನ್ನು ತಂದ ಬಳಿಕ ಅಡುಗೆ ಮಾಡ್ತಿರೋ, ತರಲ ಅಡುಗೆ ಮಾಡಕ್ಕೆ ಬರೋದ್ರಿ, ತಂದಿಂದನ ಅಡುಗೆ ಮಾಡಕ್ಕೆ ಬರುತ್ತೆ. ಹಾಗೂ ಅದರಂತೆ ಜೀವನಾದಂತನೂ ಇಲ್ಲಿನೂ ಸುಖವಾಗಿರಬೇಕು, ಪರಲೋಕದಲ್ಲಿನೂ ಸುಖವಾಗಿರಬೇಕು. ಎದರಿಂದ ಅದು ಪ್ರಾಪ್ತ ಆಗ್ತದೆ? ಧರ್ಮರತಿ ಅಂತಿರ್ತೀವಿ. ರತಿ ಅಂದ್ರೆ ಪ್ರೀತಿ ಅಂತ. ಪ್ರೀತಿ, ರತಿ ಅಂದ್ರೆ ಪ್ರೀತಿ. ಎಲ್ಲಿ ಪ್ರೀತಿ ಉಳ್ಳವನಾಗು? ಧರ್ಮದಲ್ಲಿ ಪ್ರೀತಿ ಉಳ್ಳವನಾಗು. ಧರ್ಮ ಅಂದರೇನು? ಇದೊಂದು ಬಹಳ ಮಾರ್ಮಿಕವಾಗಿ ಅರ್ಥ. ಧರ್ಮ ಅಂದ್ರೆ ಇದು ಧರ್ಮ ಹೊರಗಿಲ್ಲ. ಧರ್ಮದ ಸಾಮಾನ್ಯ ರೂಪವಾಗಿ ಅಗ್ನಿಯು ಮೇಲ್ಮುಖವಾಗಿ ಉರಿಯುವುದೇ ಅದರ ಧರ್ಮ ಐತಿ. ನೀರು ಕೆಳಮುಖವಾಗಿ ಹರಿಯುವುದೇ ಅದರ ಧರ್ಮ. ಕಣ್ಣುಡು ನೋಡುವುದು ಅದರ ಧರ್ಮ, ಕಿವಿ ಕೇಳೋದ್ರ ಧರ್ಮ. ಸಾಮಾನ್ಯ ರೂಪವಾಗಿ ಧರ್ಮ ಎಲ್ಲ ಕಡೆ ಐತಿಲ್ಲ ಅನ್ನಂಗಿಲ್ಲ. ಧರ್ಮ ಅಂದ್ರೆ ಇದು ವರ್ಣ ಆಶ್ರಮ, ಇದು ಲಿಂಗ ಯಾವುದು ಭೇದವಿಲ್ಲ ಧರ್ಮ ಅನ್ನೋದಕ್ಕೂ. ಧರ್ಮ ಅಂದ್ರೇನು? ಆ ಸಂದರ್ಭಾನುಸಾರವಾಗಿ ಧರ್ಮಕ್ಕೆ ಅರ್ಥವನ್ನು ಮಾಡಬೇಕು ಅಂತ. ಅನೇಕ ಅರ್ಥದ ಧರ್ಮಕ್ಕೆ ನಿಜಗೊಂಡ್ರು. ಒಂದೆಡೆಯಲ್ಲಿ ಆಯುಷ ಮೀಹದೊಳಗಾಗಿ ಕಾಯ್ದ ವಿರೋಧಿ ಗುರುಶಂಭುಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಬಹುವನ್ನು ಗೆಲುವನೆಂಬುದು ಅಧಿಕಾರವೆನ್ನದು ಮರದಕ್ಕಿನ್ನೂ ಉಪಾಯವೇ ಧರ್ಮವೆಂದು ಅಂತ. ಇನ್ನೊಂದು ಕಡೆ ಕರುಣದಿಂದ ಅಚಿತಯೇವ ಧರ್ಮಮುಂಟೆ ಅಂದರು. ಈ ಧರ್ಮ ಅನ್ನುವ ಶಬ್ದ ಸಂದರ್ಭಾನುಸಾರವಾಗಿ ಅದನ್ನು ಅರ್ಥವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಏನು ಅರ್ಥ ಮಾಡಬೇಕು? ಧರ್ಮ ಅಂದರೆ ಪುಣ್ಯ ಅಂತ ಅರ್ಥ.
ಆ ಪುಣ್ಯವನ್ನೇ ಮಾಡು. ಈ ಧರ್ಮವನ್ನು ಉಪದೇಶ ಮಾಡ್ತಕ್ಕಂಥ ವೇದಗಳಲ್ಲಿ 2 ಪ್ರಕಾರ ಹೇಳೈತಿ, ವಿಧಿ ಮತ್ತು ನಿಷೇಧ. ವಿಧಿ ಅಂದ್ರೆ ಮಾಡುವುದು, ನಿಷೇಧ ಅಂದ್ರೆ ಮಾಡಬಾರದು. ಮಾಡುವುದರಿಂದ ನೀನು ಯಲೋಕದಲ್ಲಿ ಸುಖವಾಗಿರ್ತೆ, ಸಮೃದ್ಧಿಯಾಗಿರ್ತೈತ್ರ ಅದು. ಯಾಕಂದ್ರೆ ನೋಡ್ರಿ, ಧರ್ಮವಂತರು ಸಮೃದ್ಧಿಯಾಗಿರ್ತಾರೆ. ಅವರಲ್ಲಿ ದಾನ ಧರ್ಮ ಮಹಾತ್ಮರು ಪರೋಪಕಾರ ಮಾಡ್ತಾನೋ ಅವ್ರಿಗೆ ಯಾವಾಗಲೂ ಲಕ್ಷ್ಮಿ ಅವ್ರ ಮಣಿ ಬಿಟ್ಟ ಹೋಗುವುದಿಲ್ಲಕ್ಕಿ. ಇದನ್ನು ಕೆಲವೊಬ್ಬರು ಈ ಮಾಡದೆ ಕೇವಲ ನಂತರ ನಮಗೆ ಯಾಕೆ ಬಡತನ, ನಮಗೆ ಯಾಕೆ ಇಟ್ಟು ದರಿತನ ಅಂದ್ರೆ ಪೂರ್ವ ಜನ್ಮದಲ್ಲಿ ನಾವು ದಾನ ಧರ್ಮಾದಿಗಳನ್ನು ಮಾಡದೇ ಇರೋದ್ರಿಂದ ಈ ಜನ್ಮದಲ್ಲಿ ನಮಗೆ ಬಡತನ, ಅನೇಕ ರೋಗ ರುಜಿಯಾದಿಗಳು ಅಂತ ನೋಡಿ. ನಮ್ಮನಿಗೆ ಭಾಳ ಕಾಡಾಟ ಹತ್ತೈತ್ರಿ ಅಂತ. ಅದು ಕಾಡಾಟ ಹತ್ತದಲ್ಲ, ನಿನ್ನ ಕರ್ಮವೇ ಆ ರೀತಿಯಾಗಿ ನಿಮ್ಮನ್ನು ಕಾಡ್ತೈತಿ ಅಂತ ವೇದಗಳ ಮರ್ಮವನ್ನು ಬಲ್ಲಂಥ ಗುರುಗಳ ಮುಖಾಂತರವನ್ನು ತಿಳ್ಕೋಬೇಕು. ವಿಧಿ ಇದನ್ನು ಮಾಡಪ್ಪ, ನೀನು ಏನು ಮಾಡಬೇಕು ವಿಧಿ ಅಂದ್ರೆ ವಿಧಿ ಹೇಳ್ತೈತಿ. ಸತ್ಯಂ ವದಃ ಧರ್ಮಂ ಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರು ದೇವೋ ಭವ. ಸತ್ಯಂ ವದಃ ಸತ್ಯವನ್ನೇ ಮಾತನಾಡು ಅಂತ ಅರ್ಥ. ನೋಡ್ರಿ, ಒಂದು ಸ್ವಲ್ಪ ಸತ್ಯವನ್ನು ಮಾತನಾಡುವುದರಿಂದ ಅವರು ಮನಸ್ಸು ಶಾಂತಿ, ಅವರು ಎಲ್ಲರೂ ಶಾಂತಿ ಇರ್ತಾರೆ, ಸಮಾಧಾನ ಇರ್ತಾರೆ ಅವರಲ್ಲಿ. ಸತ್ಯವನ್ನು ಮಾತನಾಡದೆ ಸುಳ್ಳನ್ನು ಮಾತನಾಡಿ ಅನೇಕ ಪ್ರಕಾರವಾಗಿ ಎಷ್ಟು ನೀನು ಗಳಿಸಿದರೂ ಅಂತರಂಗದಲ್ಲಿ ಮನಸ್ಸಂತತಿ ನುಣು ಸುಳ್ಳು ಹೇಳಿ ನಾನಾ ಪ್ರಕಾರವಾಗಿ ಮಾಡಿ ಅಂತ ಮನಸ್ಸಿನಲ್ಲಿ ಕಟ್ಟಿದಿರುತ್ತೆ. ಅದಕ್ಕೆ ಸರ್ಪಭೂಷಣ ಶಿವಗಳು ಮನವನ್ನರಿಯದ ಜನರು ಏನು ಬಲ್ಲರು ಒಳಗಾಗುವ ಕೃತ್ಯವನು ಅಂದರೆ ನಿನ್ನ ಮನಸ್ಸಿನೊಳಗೆ ಆಗತಕ್ಕಂಥ ಕೃತ್ಯವು ನಿನಗೇ ಗೊತ್ತಾಕತ್ತೆ, ಹೊರತಾಗಿ ಅನ್ನೋದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಸತ್ಯಂ ವದಃ. ಅದಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖನ ಇಲ್ಲ. ಅದಕ್ಕೆ ಸುಳ್ಳಿಗೆ ಎಂದೆಂದೂ ಸುಖ ಇಲ್ಲ. ಕೆಲವು ಮಂದಿ ಇಟ್ಟು ಸುಳ್ಳು ಮಾತಾಡ್ತಾರೆ. ನಾವು ಅಂತೇವಿ ದೇವ್ರ ಮುಂದೆ ಗುರುನಾಥನ ಮುಂದೆ ಬಂದು ಸುಳ್ಳು ಹೇಳ್ತಾರೆ. ಇನ್ನು ಏನು ನೋಡೋಣ, ಈ ಸುಳ್ಳು ಹೇಳುವ ಕಾರಣ ಎದಕ್ಕೆ ಬರ್ತೈತಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಕರ್ಮವೇ ಸುಳ್ಳು ಹೇಳಕ್ಕಸ್ತೈತಿ. ನೋಡೋದು ಸುಳ್ಳು ಹೇಳಕ್ಕಸ್ತೈತಿ. ತಾವು ಪೂರ್ವ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಪುಣ್ಯದ ಸಂಸ್ಕಾರ ಯಾವ ಕಾಲಕ್ಕೂ ಅವನು ಸುಳ್ಳು ಹೇಳಕ್ಕೆ ಹೋದಲ್ಲ. ಇದ್ದಕ್ಕಿದ್ದಂಗೆನ ಹೇಳ್ತಿರ್ತಾನ. ಇದ್ದಕ್ಕಿದ್ದಂಗೆ ಹೇಳಿದ್ರೆ ಸದ್ಗುರುನಾಥನೂ ಸಂತೋಷವಾಗ್ತಾನ, ದೇವರು ಸಂತೋಷ ಆಗತ್ತೆ. ನಮಗೆ ಸುಳ್ಳ ಅದು ಇರುವುದೊಂದು ಹೇಳುವುದೊಂದು ಮಾಡಿದರೆ ಕಪಟ ಅಂತ ಒಳಗೊಂದು ಹೊರಗೊಂದು ಭಾವನ ಆಗುತ್ತದೆ ಅಂತ ಸತ್ಯಂ ವದಃ ಧರ್ಮಂ ಚರ. ಧರ್ಮದಂತೆ ನಡಿ. ಧರ್ಮವು ಯಾವ ರೀತಿಯಾಗಿ ಐತಿ ಅದರಂತೆ ನೀನು ನಡೆದರೆ ಧರ್ಮದ ಗ್ರಂಥಗಳು 2 ರೀತಿಯದ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ ಅಂತ ಅರ್ಥ. ರಾಮಾಯಣ ಮಹಾಭಾರತದಲ್ಲಿ ಧರ್ಮವು ಹೇಗೆ ನಡೆಯಬೇಕು, ಧರ್ಮವನ್ನು ನಡೆಯಬೇಕಾದ್ರೆ ಸಂಕಟಗಳು ಬಹಳ ಬರ್ತಾವು. ಪರೀಕ್ಷೆ ಕಾಲ ಬಂದಾಗ ಅದನ್ನು ಹೇಗೆ ನಾವು ಧರ್ಮದಂತೆ ನಡೆಯಬೇಕೆನ್ನುವುದು ಮಹಾಭಾರತ ಹೇಳಿಕೊಡ್ತೈತಿ ಅಂತ ಅರ್ಥ. ಒಂದು ಮಾತು ಬರ್ತೈತಿ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿ ಬಂದು ಮತ್ತೆ ಸೀತೆಯನ್ನು ಅಡವಿಗೆ ಕಳಿಸ್ಬೇಕಾದ್ರೆ ಲಕ್ಷ್ಮಣವನ್ನು ಕಳಿಸ್ತಾರೆ ಕೂಡಿ. ಲಕ್ಷ್ಮಣ ಕೂಡಿ ಹೋದಾಯ್ತು ಇರ್ತು. ಸೀತಾ ಮಾತು ಹೇಳ್ತಾಳೆ, ನೋಡಪ್ಪ ನಿಮ್ಮ ಅಣ್ಣನಾದಂಥವು ನನ್ನ ಕಳಿಸಿರೋ ಅಡ್ಡಿ ಇಲ್ಲ, ಒಂದು ಮಾತು ಹೇಳು, ಯಾವಾಗಲೂ ಧರ್ಮವನ್ನು ಬಿಡಬೇಡ ಅಂತ ರಾಮಾಯಣದಲ್ಲಿ ಒಂದು ಮಾತು ಬರ್ತೈತಿ. ಯಾಕೆ ಧರ್ಮದಲ್ಲೇ ಅಷ್ಟು ಒಂದು ಶಕ್ತಿ ಇರ್ತೈತಿ ಅಂತ ಅಭಿಪ್ರಾಯ ತಿಳಿಸಿದ್ರು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಚನಕ್ಕೆ ತಪ್ಪಿ ನಡೆದರೆ ಮೆಚ್ಚಲ ಪರಮಾತ್ಮನು ಅಂತ ಹೇಳ್ಯಾರ. ಯಾಕಂದ್ರೆ ಇನ್ನೂ ಅಪ್ಪವ್ರ ಆಶೀರ್ವಚನ ತುಲಾವಾರ ಐತಿ. ಇಲ್ಲಿ ಧರ್ಮದ ವಿಚಾರ ಬಹಳ ಮರ್ಮ ಐತಿ. ಅಂತ ಧರ್ಮವನ್ನು ಮಾಡ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಅಪ್ಪಾಜಿಯವರು ಎಲ್ಲರ ಕನಸಂತೇಳಿ